ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ರೀಸನ್ ಇರುವ ಕಾರಣ, ಪ್ರಾಬ್ಲಮ್ ಇರೋ ಕಾರಣ ನಾನು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ತುಂಬ ಲೇಟಾಗಿ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಮತ್ತು ನನ್ನ ಮಗಳ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಏನಕ್ಕೆ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ರು ಅಂದರೆ, ಕೆಲವು ಮಕ್ಕಳನ್ನ ಇವಾಗ ಸ್ಕೂಲು ಮಾರ್ನಿಂಗು ನಾವು ಅವ್ರನ್ನ ವ್ಯಾನ್ ಹತ್ತಿಸ್ಬಿಟ್ಟು ಕಳಿಸ್ಬೇಕು. ಮತ್ತು ಸಂಜೆ ಅವ್ರು ಸ್ಕೂಲ್ ಮುಗಿಸ್ಕೊಂಡು ಬಂದಾಗ ಅವ್ರನ್ನ ಪಿಕಪ್ ಮಾಡ್ಕೊಳ್ಳೋ ಜವಾಬ್ದಾರಿಯೂ ಕೂಡ ತಂದೆ ತಾಯಿದಾಗಿರುತ್ತೆ. ಇವಾಗ ಬೆಳಗ್ಗೆ ಹತ್ತಿಸ್ಬಿಟ್ಟು ಹೋಗ್ತಾರೆ, ಸಂಜೆ ಟೈಮ್ ಈಗ ಜಮೀನು ಕೆಲಸ ಮಾಡೋರೇ ಆಗಲಿ, ಆಫೀಸ್ ಯಾವುದೇ ಕೆಲಸ ಮಾಡೋರಾಗಲಿ, ಹೋಗ್ಬೇಕಾದ್ರೆ ಆ ಟೈಮಿಂಗ್ಸ್ಗೆ ಬಂದುಬಿಡೋದು ಅಂದ್ಬಿಟ್ಟು ಹೊರಟೋಗ್ತಾರೆ. ಆದರೆ ವ್ಯಾನ್ಗಳೆಲ್ಲ ಬಂದು ವೆಯ್ಟ್ ಮಾಡೋಕ್ಕಾಗಲ್ಲ, ಮಕ್ಳುಗಳನ್ನ ಇಳಿಸ್ಬಿಟ್ಟು ಹೊರಟೋಗ್ತಾರೆ. ಆದರೆ ಸುತ್ತಮುತ್ತ ದನ ಕರುಗಳು ಏನಾದರೂ ಪ್ರಾಬ್ಲಮ್ಸ್ ಆದರೆ ಅದು ಟೀಚರ್ಸ್ಗಳ ಮೇಲೆ ಬರುತ್ತೆ. ಹಾಗಾಗಿ ಜವಾಬ್ದಾರಿಯಾಗಿ ನೀವು ಹೇಗೆ ಕಳಿಸ್ಕೊಡ್ತೀರಿ ಹಾಗೆ ಬಂದಾಗೂ ಮಕ್ಕಳನ್ನ ನೀವು ಸೇಫಾಗಿ ನಿಮ್ಮ ಮನೆಗೆ ನೀವು ಕರ್ಕೋಬೇಕು ಅಂತ ಸಲಹೆ ಕೊಡ್ತಾಯಿದ್ರು. ಮತ್ತು ಮಕ್ಳುಗಳಿಗೆ ಸ್ನ್ಯಾಕ್ಸ್ನ ಆದಷ್ಟು ಹಣ್ಣು, ಡ್ರೈ ಫ್ರೂಟ್ಸ್ಗಳನ್ನ ಕೊಡಿ. ಈ ಕುರ್ಕುರೆ, ಮ್ಯಾಗಿ ಈ ಥರದ್ದೆಲ್ಲ ಕೊಟ್ಟು, ಜಂಕ್ ಫುಡ್ ಎಲ್ಲ ಕೊಟ್ಟು ಮಕ್ಕಳು ಆರೋಗ್ಯ ಹಾಳಾಗುತ್ತೆ. ಕೆಲವು ಮಕ್ಳುಗಳೆಲ್ಲ ಕುರ್ಕುರೆ ಹೇಳ್ತಾರೆ ಅಂದ್ಬಿಟ್ಟು ಕುರ್ಕುರೆ ಎಲ್ಲ ಕೊಟ್ಟು ಕಳಿಸ್ತೀರಿ, ಸ್ಕೂಲಲ್ಲೆಲ್ಲ ಕವರೆಲ್ಲ ಅದೇ ಬಿದ್ದಿರುತ್ತೆ ಅಂತ ಹೇಳ್ಕೊಂಡು ನಗ್ತಿದ್ರು. ಹಾಗೆ ಮಕ್ಳುಗಳನ್ನ ಆದಷ್ಟು ಜಂಕ್ ಫುಡ್ಡು ಅವಾಯ್ಡ್ ಮಾಡಿ ಹೆಲ್ತಿ ಫುಡ್ನ ಕೊಡಿ ಅಂತ ಹೇಳ್ತೀನಿ. ಮತ್ತು ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಮಂಡೇ ಮತ್ತು ಟ್ಯೂಸ್ಡೇ 2 ಡೇದು ವ್ಲಾಗ್ ಮಾಡಿದ್ದೀನಿ. ಫ್ರೈಡೇ ಮಾರ್ನಿಂಗು ತಿಂಡಿಗೆ ಅಂತ ಅವಳಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಅವಳಿಗೆ ಅಂತಲ್ಲ, ಅವಳಿಗೆ ರಜಾ ಹಾಕ್ಸಿದ್ದೆ. ಎಲ್ಲರಿಗೂ ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಶಾವಿಗೆ ಉಪ್ಪಿಟ್ಟು ಮಾಡಿ ಶಾವಿಗೆ ಉಪ್ಪಿಟ್ಟು ತಿಂದ್ಕೊಂಡು ಎಲ್ಲರೂ ನಮ್ಮ ಚಿಕ್ಕ ಮಾವನ ಮನೆ ಒಂದು ಹರಕೆ ಕಟ್ಕೊಂಡಿದ್ರು. ಹಾಗಾಗಿ ಎಲ್ಲರೂ ಊರೊಳಗಡೆಗೆ ಹೋಗ್ಬೇಕಿತ್ತು. ಅದು ಏನು ಮರಿ ಕಡ್ದಿದ್ರು, ಹಾಗಾಗಿ ತುಂಬ ಜನಕ್ಕೆ ಅಡುಗೆ ಮಾಡಬೇಕಿತ್ತು. ಹಾಗಾಗಿ ಫಂಕ್ಷನ್ ಥರ ಮಾಡಿದ್ರಲ್ಲ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ತಿಂದ್ಕೊಂಡು, ಇಲ್ಲೇ ಮನೇಲೇ ಮಾಡಿದ್ನಲ್ಲ, ಹಾಗಾಗಿ ತಿಂಡಿ ಎಲ್ಲ ತಿಂದ್ಕೊಂಡು ಅಲ್ಲಿಗೆ ಹೋದ್ವಿ. ಎಲ್ಲ ಫಂಕ್ಷನ್ಗೆ ನೆಂಟರೆಲ್ಲ ಬಂದಿದ್ದರು ಆಲ್ರೆಡಿ. ಮನೇಲೇನಾದರೂ ಫಂಕ್ಷನ್ ಐತೆ ಅಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕೆ ಮನಸ್ಸು ಬರೋಲ್ಲ, ಬಟ್ ಅವ್ರಿಗೆ ಹೋಗೋಕ್ಕೂ ಇಷ್ಟ ಇರೋದಿಲ್ಲ. ಹಾಗಾಗಿ ಅವಳಿಗೆ ರಜಾನ ಹಾಕ್ಸಿದ್ದೆ. ಮತ್ತು ಅಲ್ಲಿಗೆ ಹೋದಾಗ ಎಲ್ಲರೂ ಅಡುಗೆ ಎಲ್ಲ ಮಾಡಿ, ನಾವು ಎಲ್ಲ ಊಟಕ್ಕೆ ಬರೋಕ್ಕೆ ಮುಂಚೆ ನಾವು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೆಲವೊಂದು ವೀಡಿಯೋಗಳನ್ನ ಮಾಮೂಲಿ ಅಲ್ಲಿಗೆ ಹೋದ ತಕ್ಷಣ ಆಲ್ರೆಡಿ ನಮ್ಮ ಅತ್ತೆ ಮತ್ತು ನನ್ನ ನಾದಿನಿ ಇಬ್ಬರೂ ಕೂಡ ಆಲ್ರೆಡಿ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿದರು. ಆಮೇಲೆ ನಾನು ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿದೆ. ಎಲ್ಲ ರೆಡಿ ಮಾಡಿ ನೋಡಿ, ಅಂಜಲಿ ಖಾರ ಎಲ್ಲ ಆಡಿಸಿ ರೆಡಿ ಮಾಡ್ತಿದ್ಲು. ಇನ್ನೊಂದು ಕಡೆ ನಾನು ಹೋದ ತಕ್ಷಣ ಬೋಟಿಗೆ ಬೇಯೋಕ್ಕಿಟ್ಟೆ. ಮತ್ತು ಈ ಕಡೆ ಚಿಕನ್ ಫ್ರೈನ ಮಾಡ್ತಿದ್ದೆ. ಮತ್ತು ಎಡೆಗೆ ಅಂತ ಸ್ವಲ್ಪ ಅದು ದೇವಸ್ಥಾನದಾಗೆ ಹರಕೆ ಮಾಡ್ಕೊಂಡಿರೋದ್ರಿಂದ ಅಲ್ಲೇ ಇದನ್ನ ತೀರಿಸ್ಕೊಂಡು ಸ್ವಲ್ಪ ಮನೇಲೇ ಸ್ವಲ್ಪ ಪ್ರಸಾದನ ಇಡು ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಪ್ರಸಾದನ ಮಾಡಿ ಮನೇಲಿ ಎಲ್ಲರಿಗೂ ಅಡುಗೆನ ಸಪ್ರೇಟಾಗಿ ಮಾಡಿ, ಅಂದರೆ ಪ್ರಸಾದ ಬೇರೆ ಇತ್ತು, ಅದನ್ನು ಇದು ಮಾಡೋ ಹಾಗಿಲ್ವಲ್ಲ. ಹಾಗಾಗಿ ಎಲ್ಲ ಆದಮೇಲೆ ಊಟ ಎಲ್ಲ ಇವರಿಬ್ಬರು ನನ್ನ ನಾದಿನಿರು ನನ್ನ ಜೊತೆ ಇರೋದು. ನಮ್ಮ ಅತ್ತೆ ಚಿಕ್ಕತ್ತೆ ಕೀರ್ನಗರದಲ್ಲಿರೋದು. ಅವಾಗವಾಗ ಅಲ್ಲಿಗೆ ಹೋಗ್ತಿರ್ತೀನಿ. ಹಾಗೆ ಇಲ್ಲಿ ದೇವ್ರ ಪ್ರಸಾದಕ್ಕೆ ಅಂತ ಮಾಡ್ತಿದ್ದೆ. ಅದಾದಮೇಲೆ ಈ ಕಡೆ ಚಿಕನ್ ಫ್ರೈ ಮಾಡಿದ್ದು, ಬೋಟಿನ ಚೆನ್ನಾಗಿ ಫ್ರೈ ಮಾಡಿದೆ. ಕೆಲವೊಬ್ಬರು ಇದು ಎಡೆಗೆ ಅಂತ ಮಾಡ್ತಾಯಿದ್ದೀವಿ. ಸ್ವಲ್ಪ ಇದು ಬೋಟಿ ಮನೆ ಜನಕ್ಕೆ ಅಂತ ಮಾಡ್ತಿದ್ದಾರೆ. ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಹುಡುಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನನ್ನನ್ನು ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ. ಹಾಗೆ ಕ್ಯಾಪ್ಚರ್ ಮಾಡಬೇಕಾದ್ರೆ ನೀರು ಕೆತ್ತುತ್ತೀನಿ ಅಂತ ಟಾಸ್ಕ್ನ ಮಾಡ್ತಿದ್ರು ಇಬ್ಬರು ಟಾರ್ಗೆಟ್ ಮಾಡಿಕೊಂಡು. ಆವಾಗ ನಮ್ಮ ಅತ್ತೆಯ ತಂಗಿಯವರು ದೀಪು ಅಂತ, ಅವ್ರು ಮೈಸೂರು, ಅವರು ಕೂಡ ಬಂದಿದ್ದರು. ಅವರು ನಾನು ಎತ್ತುತ್ತೀನಿ ಅಂತ ಅವರು ಕೂಡ ಎತ್ತಿದ್ರು. ಅದಾದಮೇಲೆ ಫೈನಲಿ ಅಡುಗೆ ಎಲ್ಲ ಆದಮೇಲೆ ಅದು ಬಂದಿದೆಯಾ ಅಂತ ತೆಗೆದು ನೋಡೋಲ್ಲ ಅಂದ್ಬಿಟ್ಟು ಓಪನ್ ಮಾಡಿ ನೋಡ್ತಿದ್ದೆ. ಅಷ್ಟರಲ್ಲಿ ಮಗಳು ಬಂದ್ಬಿಟ್ಟು ಮೇಘನ ಅವಳು ಇಬ್ಬರು ಜೊತೆಲಿದ್ರೆ ತುಂಟಾಟಗಳು ಜಾಸ್ತಿ. ಅವಳು ಇಬ್ಬರು ಒಂದೇ ದಿನ ಹುಟ್ಟಿದ್ರು, ಏಪ್ರಿಲ್ 1. ಹಾಗಾಗಿ ಅವರಿಬ್ಬರದ್ದು ತುಂಟಾಟಗಳು ಒಂದೇ ಥರ ಇರ್ತೀವಿ. ಹಾಗಾಗಿ ಅವನು ಆಲ್ರೆಡಿ ಎಲ್ಲ ಮಾಮೂಲಿ ಎಲ್ಲ ಓಡಾಡಿಕೊಂಡು ಮನೇಲೆಲ್ಲ ಗಜಿಬಿಜಿ ಅಂತ ಓಡಾಡ್ತಾ ಇರ್ತಾನೆ. ಅವನ ಜೊತೆ ಇವಳು ಕುಣಿತಿದ್ಲು. ಅದಾದಮೇಲೆ ಫ್ರೆಂಡ್ಸ್, ಇವ್ರು ಯಾರು ಗೊತ್ತಾ? ನೋಡಿ, ಯಾವಾಗ ಹೋಗೋ ಚಿಕನ್ ಇಲ್ಲಂದ್ರೆ ತಿನ್ನಲ್ಲ ಗೈಸ್. ಇದು ಮಟನ್ ನೋಡಿ ಫ್ರೆಂಡ್ಸ್, ತಿಂದವ್ರೆ.
5 ಮಿನಿಟ್ಸ್ ಆದ್ಮೇಲೆ ನೋಡಬೇಕು ರಿಸಲ್ಟ್ ಏನು ಸಿಗುತ್ತೆ ಅಂತ. ಎಲ್ಲ ಆದಮೇಲೆ ನಾನ್ ವೆಜ್ ತಿಂದ್ಕೊಂಡು ಇನ್ನು ನಮ್ಮ ದೊಡ್ಡ ಮಾವನ ಮನೆಯಲ್ಲೇ ಅವರು ಸ್ವಲ್ಪ ಇವ್ರು ಇರೋದು ನಮ್ಮ ಮಾವ ಇರೋದು ಹೊಲದ ಹತ್ರ, ಇನ್ನೊಬ್ರು ಮಾವ ಊರೊಳಗಡೆ ಇರೋದು. ಅವ್ರ ಮನೆ ಹತ್ರ ನೆಟ್ಕೊಂಡು ತಿರ್ಗಾಡ್ಕೊಂಡು ಹೋಗಿ ಬರೋಣ ಅಂದ್ಬಿಟ್ಟು ಸ್ವಲ್ಪ ಟಿಕ್ ಟಾಕ್ ಎಲ್ಲ ಮಾಡಿಕೊಂಡು ಬಂದಿದ್ವಿ. ಇವತ್ತಿನ ಲಾಗ್ ಹೀಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಹೊಸ್ದಾಗಿ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.